ಇಲ್ಲಪ್ಪ, ಇದು ಯಾಕೋ ನೋಡಿದ್ರೆ ಒಂದೊಂದು ಗಳಿಗೆಗೆ ಒಂದೊಂದು ಥರ ಆಗ್ತಿರ್ತದೆ. ಅಮ್ಮನ ಹತ್ರ ಫೋನ್ ಮಾಡಿದಾಗ ಹೇಳೋದೆ ಒಳ್ಳೇದು, ಆದಷ್ಟು ಬೇಗ ಕರ್ಕೊಂಡು ಹೋಗಮ್ಮ ಅಂತ. ಇಲ್ಲಿ ಏನಾರು ಹೇಳಿದ್ರೆ ಸುಳ್ಳೆ ನಾಟಕ ಹಂಗೆ ಹಿಂಗೆ ಅನ್ನೋಕ್ಕೆ ಶುರು ಮಾಡ್ತಾರೆ. ಇದುವರೆಗೆ ಅತ್ತೆ ಆಗಲಿ ಮಾವ ಆಗಲಿ ಹೇಳ, ಇವರೊಬ್ಬರು ಹೇಳ್ತಾ ಇದ್ದಾರೆ. ಆಮೇಲೆ ಅವರು ಹೇಳೋಕ್ಕೆ ಶುರು ಮಾಡಿದ್ರೆ ಯಾರಿಗೆ ಹೇಳಿ, ಸುಮ್ಮನೆ ಮನೆ ಒಳಗರಾಗಳೆ. ಅದಕ್ಕಿಂತ ಅಲ್ಲಿಗೆ ಹೋಗೋದೇ ಹಟ್ಟಿಲ್ಲ, ಹೋಗ್ಬಿಡ್ತೀನಿ. ಒಂದು 4 ದಿವಸ ಆರಾಮಾಗಿರ್ತೀನಿ. ಬೇಗ ಹೋದರೆ ಇನ್ನಿಲ್ಲೆಷ್ಟು ಇದಾಗ್ತದೇನೋ ಅಂತ ಒಂದು ಸತಿ ಯೋಚನೆ ಆಗ್ತದೆ. ಆದರೆ ಆಗಲಿ, ಏನು ಮಾಡೋಕ್ಕಾಗ್ತದೆ. ಫಸ್ಟ್ ನನ್ನ ಮಗುನೊಂದು ಕರೆಕ್ಟಾಗಿ ನೋಡ್ಕೊಬಿಡ್ತೀನಿ. ಆಮೇಲೆ ಸಂಸಾರ ಹಾಳಾಗಿದ್ದನ್ನು ಸರಿ ಮಾಡ್ಕೊಳೋದು ಎಂಥದ್ದು ನೋಡೋದು. ಆಗಲ್ಲ, ನನ್ನ ಹತ್ರ ಆಗೋದೇ ಇಲ್ಲ. ಯಾಕೆ ಹಿಂಗೆ ಆಗ್ತದೆ ಏನಪ್ಪ. ಕೆಲಸನೂ ಏನು ಅಷ್ಟೇನು ಮಾಡಲ್ಲ ನಾನೀಗ. ಈಗ ಬುದ್ಧಿ ಬಂತನೋ ನಿಮಗೆ ಅಂತಿದ್ದೀರ. ಬುದ್ಧಿ ಬರೋ ಪ್ರಶ್ನೆ ಅಲ್ಲ, ಎಂತ ಮಾಡೋದು. ಈಗ ಹೋದರೆ ಮತ್ತು 4-5 ತಿಂಗಳು ಬರೋಕ್ಕಾಗಲ್ಲಲ್ಲ. ಇದ್ದಷ್ಟು ದಿವಸ ಒಂಚೂರು ಜವಾಬ್ದಾರಿಲಿ ನೋಡ್ಕೊಳ್ಳೋಣ ಅಂದ್ಕೊಂಡೆ, ಆದರೆ ಆಗಲ್ಲ. ನನಗೆ ಯಾಕೋ ಈಗ ಮೊದಲಿನ ಥರ ಕೆಲಸ ಮಾಡೋಕ್ಕೂ ಆಗಲ್ಲ. ಇದ್ದಕ್ಕಿದ್ದಂತೆ ಸುಸ್ತು ಶುರು ಆಗ್ತದೆ. ಯಾಕೆ ಇಲ್ಲಿದ್ದು ಸುಮ್ಮನೆ ಟೆನ್ಷನ್ ಮಾಡ್ಕೊಳೋದು. ಹೇಳ್ದ ಕೂಡಲೇ ಇವ್ರು ಸುಳ್ಳು ಅನ್ನೋದು ಬೇಡ. ಅಮ್ಮನೂ ಹೇಳ್ತಾರೆ, ಬಾ ಅಲ್ಲೇ ಇದ್ದುಬಿಡು ಮರತಿ ಅಂತ. ಹಾಗಾಗಿ ಹೋಗ್ಬಿಡ್ತೀನಿ. ಎಲ್ಲರೂ ಒಂಚೂರು ನೆಮ್ಮದಿಲಿ ಇದ್ದಾರೆ ಇರ್ಬೋದು. ಪೂರ್ವಿತನೂ ಬರೋಕ್ಕೆ ಹೇಳ್ಕೊಂಡ್ರೆ ಏನಾಗ್ತದೋ ಏನೋ. ನಾನು ಬರೋರೊಳಗೆ ಏನು, ದೇವ್ರ ಮೇಲೆ ಭಾರ. ಹೆಂಗಾರು ಹಾಕ್ಕೊಳ್ಳಿ, ಮಗುವನ್ನು ಚೆನ್ನಾಗಿ ಸಾಕ್ಕೊತೀನಿ. ಸರಿತಾ, ಎಂತದೆ ಎಂತ ಜ್ಞಾನ ಮಾಡ್ತಾನೆ ನಿಂತ್ಕೊಂಡಯ್ಯ? ಅಯ್ಯೋ ಪುಣತ್ಗಿತ್ತಿ, ನೀವೆಲ್ಲ ಓದ್ಕೊಂಡಾರ ಬರ್ಕೊಂಡಾರ. ನನಗೆ ಹೇಳ್ಬೇಕು, ನಮಗಿದ್ದರಿಗೆ ವಯಸ್ಸಾದವರಿಗೆ ಹೆಂಗಿರ್ಬೇಕು ಏನು ಎತ್ತ ಅಂಥೇಳಿ. ನೀನು ನೋಡಿದ್ರೆ ಈಗ ಎಂತ ಹೇಳ್ಬಾರ್ದು ಅಂತ ಹೇಳ್ದೆ ನೋಡೋಣ. ಎಂತಕ್ಕೆ ಆ ಥರ ಜ್ಞಾನ ಮಾಡ್ತಾ ನಿಂತಿಲ್ಲ? ಎಷ್ಟೊತ್ತಿಗೆ ಹಂಗೆ ಅಲ್ಲದೆ ಹೋಗಿದ್ದು ಜ್ಞಾನ ಮಾಡ್ತಾ ಇರಬಾರ್ದ್ರೆ ಬಸ್ರಿ ಹೆಂಗ್ಸ್ರ. ನಾ ಹೇಳ್ಬೇಕಾ ನಿಮ್ಗಿದನ್ನು? ಏನ ಬಡಾತ್ಗಿತ್ತಿ ಗನಾಗಿರ್ತೀರ. ಇದ್ದಕ್ಕಿದ್ದಂತೆ ಎಂತ ಶುರು ಆಗ್ತದೆ ನನಗೆ. ಮತ್ತೆ ನಾನು ಸುಸ್ತಿಸ್ತಾಗ್ತದಾನೆ. ಯಾರಾಗಲೇ ಬೇಡ ಮರತೆ, ಹೊತ್ಕೊಂಡು ನೀವು ಹೋಗ್ಬಿಡು. ನೀನು ನಮ್ಮನ್ನು ಯಾವತ್ತೂ ಬರೋಕ್ಕೆ ಹೇಳಿಯಾ? ಒಂದು 4 ದಿನ ಮುಂಚಿತಾಗೆ ಬರಲಿ. ನೀನು ಅಲ್ಲೇ ಹೋಗಿ ಮರತೆ, ಗನಾಗೆ ಇದ್ಬಿಡು. ಇಲ್ಲಿ ಸುಮ್ಮನೆ ಉಪ್ಪು ತಿಂದು ಕೋಳಿ ಹೊರ್ದಂಗೆ ಕೊರುಗ್ತಾ ಇದ್ದರೆ ಎಂತ ಬಾಲ್ಯಾರ ಎಂತ ಕುಲು ಆಗ್ತದೆ. ನೀವು ಹೋಗಲ್ಲಿಗೆ ಹೋಗ್ಬಿಡಿ. ಹಂಗಂಚು ಗೋಳು ಆಗ್ತದೆ, ಆದರೂ ಚಿಂತೆಗಿಲ್ಲ. ಹೇಳ್ದಂಗೆ ಮಾಡ್ಕೊತೀನಿ. ಸಚಿನಿಗೊಂದು ಹೇಳಿದ್ರೆ ಆದಿತ್ತೇನೋ ಇಂಥ ದಿನ ಹೋಗೋದು ಅಂತ. ಕಡೆಗೆ ಬೇಜಾರು ಮಾಡ್ಕೊತಾನೆ. ಬೇಜಾರು ಮಾಡ್ಕೊಳೋದೆ ಅಂತ ನಾನೊಬ್ಳು ಸಿಕ್ಕಿನಲ್ಲ, ಆಗಕ್ಕೆ ನನ್ನ ಹತ್ರ ಬೈಯಕ್ಕೆ ಹಾಕಿತಾನೆ. ಒಂದು ಸೊಲ್ಲು ಹೇಳಿದ್ರನು ನನಗೆ, ನಾನು ಮನೆ ಮನುಷ್ಯ ಅಂತ ಇದ್ದಿದ್ದೆ ಅಂತಕ್ಕೆ ಅಂತ. ನೀನೇ ಫೋನ್ ಮಾಡು. ಇವನ ಹತ್ರ ಹೇಳಿದ್ರೆ ನಾನೇ ಅಂತ ಫಂಕ್ಷನ್ ಬೇಡಂತೆ ಇದು ಬೇಡಂತೆ ನಾನು ಯಾರಿಗೂ ಫೋನ್ ಮಾಡಲ್ಲ ಅನ್ನಪ್ಪ. ಎಂಥರು ಮಾಡ್ಕೊಂಡ್ಲೆ, ನೀನೊಂದು ಫೋನ್ ಮಾಡಿ ಇಂಥ ದಿವಸ ಹೋಗ್ತೀನಿ ಅಂತ ಹೇಳು. ನಿನ್ನ ಅಮ್ಮನ ಪಕ್ಕನ ಬರೋಕ್ಕೆ ಹೇಳಿ ಮರತ್ತೆ. ಅಲ್ಲೇ ಹೋಗ್ಬಿಡು ನೀನು. ಇಲ್ಲ, ಎಂಥ ಯೋಚನೆ ಅಂತ ಮಾಡ್ತಿರಲ್ಲ. ಎಂತ ಆಗಿದೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂತೆ ಒಂದು ಸತಿ ಸುಸ್ತಾಗಕ್ಕೆ ಶುರು ಆಗ್ತದೆ. ಕೆಲಸ ಮಾಡೋಕ್ಕೂ ಬೇಡ, ಎಂಥದ್ದು ಬೇಡ. ಈಗ ಹಂಗೆ ಸುಮ್ಮನೆ ಹೋಗಿ ಮಲಗಿದ್ರೆ ಎಲ್ಲ ಏನು ಅನ್ಕೋತಾರೆ ಏನೋ ಅಂತ ನನಗೆ. ನಿಮ್ಮ ಮಗ ಬೇರೆ ಆ ಥರ ಹೇಳ್ತಾರ, ನಾಟಕ ಮಾಡ್ತೀಯ ಅಂತ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ. ಈಗ ನೀವು ಹೇಳಿದಕ್ಕೂ ನಂಗೆ ಧೈರ್ಯನೇ ಆಯ್ತು. ನೀವು ಹೆಂಗೋ ನಾನು ಅಂದ್ಕೊಂಡಿದ್ದನ್ನೇ ಹೇಳಿದ್ರಲ್ಲ, ಅಮ್ಮನ ಹತ್ರ ಹೇಳ್ತೀನಿ, ಬರೋಕ್ಕೆ ಹೇಳ್ತೀನಿ. ಬೇಗ ಬರೋಕ್ಕೆ ಹೇಳಿ ನಾನು ಅಲ್ಲಿಗೆ ಹೋಗಿಬಿಡ್ತೀನಿ. ಹೆಂಗೂ ಹೋಗ್ಬೇಕಲ್ಲ, 2 ದಿವಸ ಮುಂಚೆನೇ ಹೋಗ್ತೀನಿ. ಹೋಗೋದಾ ಅಲ್ಲಡ? ಮತ್ತು ಹೊಸ ಊಟ ಕೇಳ್ತಿದ್ದೀಯ ಹೋಗೋದನು ಅಂತ. ನಾ ಅಂತ ಹೇಳಿದ್ದೆ ಅಂತ ಹೇಳ? ಹೋಗು ಅಂತಲೇ ಹೇಳಿದ್ದಲ್ಲನೇ. ಹೋಗು, ಗೊತ್ತಾಗ್ತದೆ ನಂಗೆ, ಗೊತ್ತಾಗ್ತದೆ. ನಾನು ಅವಾಗ ಹಿಂಗೆ ಕಾಯ್ತಿದ್ದೆ, ಯಾವತ್ತು ಕರ್ಕೊಂಡು ಹೋಗಿ ಬರ್ತಾರೆ, ಯಾವತ್ತು ಹೋಗ್ತೀನಿ ಮನೆಗೆ. ಅಲ್ಲೊಂದು ಖುಷೀಲಿ ಕೂರೋದನ್ನೆಲ್ಲದು ಮಾಡ್ಕೊಂಡಿರ್ಬೋದಲ್ಲ ಅಂತ ಭಾಳ ಜ್ಞಾನ ಮಾಡ್ತಿದ್ದೆ. ನನಗೆಲ್ಲ ಈ ಕೂತಂಗೆ
ಒಂದೊಂದು ಸತಿ ಆಗಿಂದೆಲ್ಲ ಜ್ಞಾನ ಮಾಡಿದ್ರೆ ಹೋಗಲಿ ಬಿಡ. ನಂಗಿದ್ದಷ್ಟು ಗೋಳೇನು ನಿಂಗಿಲ್ಲ. ನನ್ನ ಅತ್ತೆ ಮಗಳು ಬರ್ಸ್ದಷ್ಟೇ ನಾನು ಇನ್ನೇನು ಇದು ಮಾಡಲ್ಲ. ನೀ ಹೇಳಿದ್ದೆ ಇದು ಮಾಡಿದೆ ಇದು ನಾನು ಏನಾರು ಅದು ಅಡ್ ತಡಿಯೋಕ್ಕೆ ಬರಲ್ಲ. ಅವಾಗ ಹಂಗಲ್ಲ, ಅವ್ರು ಹೇಳಿದ್ದೆ ಅಡುಗೆ ಮಾಡಬೇಕಿತ್ತು. ನಂಗೇನಾರು ಕಯಸದೆ ಅಂತೇಳಿ ಅಂತಾರು ಒಂಚೂರು ಮಾಡ್ಕೊಳಂಗಿಲ್ಲ. ಹೇಳ್ಕೊಳ ದೊಡ್ಡ ಸಾವುಕಾರ ಮನೆ ಅಲ್ಲ. ನಾನೊಂದು ಬಂದು ಎಲ್ಲ ಸುಮಾರು ಜನ ಮನೆಗೆ ಬಯಕೆ ಮಾಡ್ಕೊ ಬರೋರಪ್ಪ. ಅಲ್ಲಿಗೆ ಹೋದ್ಮೇಲೆ ನಿಂಗೊಂದೇ ಸತಿ ಎಲ್ಲ ತಿನ್ನೋಕ್ಕಾಗಲ್ಲ ಅಂಥೇಳಿ ಅವ್ರವ್ರೆ ಮಾತಾಡ್ಕೊಂಡು 15 ದಿನ ವಾರ ಬಿಟ್ಟು ಮಧ್ಯದಲ್ಲೇ ಬರೋರು, ಬಂದು ಮಾಡಿ ಇಟ್ಟು ಹೋಗೋರು. ಅದನ್ನಾರು ಏನಾದ್ರು ಸುಸೂತ್ರ ಕುತ್ಕೊ ತಿನ್ನೋಕ್ಕಿರ್ತಿತ್ತ ನನಗೆ. ಬಳಗಲ್ಲ, ಒಂದು ಜಾತಿ ಬಳಗ, ಅದೆಷ್ಟು ಜನ ಬತ್ತಿದ್ರು ಹೋತಿದ್ರು ತಗೊಂಡೋಗಿ ಕೊಡೋರು. ಅವೆಲ್ಲ ಈ ಜ್ಞಾನ ಮಾಡ್ಕೊಂಡ್ರೆ ಹೋಗಲಿ ಬಿಡು. ಆಗಲಿ ನಾನೆಲ್ಲ ಹೇಳ್ತಾ ಕೂರಲ್ಲ. ನೀನು ಹೊಲ್ಡು ನೀನು ನಮಗೆ ಫೋನ್ ಮಾಡು, ಮುಂಚಿತಾಗೆ ಬರಲಿ, ಬಂದು ಕರ್ಕೊ ಹೋಗ್ಲಿ. ಇದು ಎಂದು ಬರ್ತಾರೆ ಅಂತ ಗೊತ್ತಾದ ಮೇಲೆ ಒಂದಿನ ಮುಂಚಿತಾಗೆ ಸಚಿನ್ಗೊಂದು ಫೋನ್ ಮಾಡಿಬಿಡು, ಇಂಥ ದಿನ ಬರ್ತಾರೆ ಅಂತ. ಬರಲಿ ಅವ. ಬಂದು ಹಿಂಗೆ ಭಾಳ ಖುಷಿಯಾಗಿತ್ತು, ಭಾಳ ಖುಷಿಯಾಗ್ಯದ ಅವನಿಗೆ. ಹಿಂಗೆ ಅಂತ ಗೊತ್ತಾದ್ಮೇಲೆ ಮತ್ತು ನಂಗೆ ಬೈತಾನವ. ಹೇಳಿದ್ನಲ್ಲ, ನೀನು ಫೋನ್ ಮಾಡು, ಬರೋಕ್ಕೆ ಹೇಳು, ನಿನ್ನ ತಾಯಿನ ಬರೋಕ್ಕೆ ಹೇಳು, ಮಾತ್ರ ತಂಗಿನ ಬರೋಕ್ಕೆ ಹೇಳ್ಬೇಡವ. ನಿನ್ನ ತಂಗಿನ ಮಾತ್ರ ಬರೋದು ಬೇಡ ಅಂತಲೇ ಹೇಳಿಬಿಡು. ಹಿಂಗೆ ಹೇಳಿದ್ರು ಅಂಥೇಳಿ ನೀನು ಬೇಜಾರು ಮಾಡ್ಕೊಂಡ್ರೆ ಚಿಂತಿಕ್ಕಿಲ್ಲ. ನಿನ್ನ ತಂಗಿ ಬರೋದು ಬೇಡ. ನಿನ್ನ ತಾಯಿ ಬೇಕಾದ್ರೆ ನೆಂಟ್ರಿಷ್ಟು ಒಂದು 2 ಜನ ಯಾರನ್ನಾರು ಕರ್ಕೊ ಬರಲಿ, ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಒಂದು ಹೊತ್ತಿನ ಊಟಕ್ಕೆಲ್ಲ ಮಾಡೋಣ, ಅಷ್ಟೇ ಸಾಕು. ನಾ ಹೇಳೋದಾದರೆ ಮೊನ್ನೆ ಎಲ್ಲ ನಾನು ಎಂಥಾರು ಒಂದು ಫಂಕ್ಷನ್ ಮಾಡೋಣ ಅಂತಲೇ ಮಾಡಿದ್ದೆ. ನಿನ್ನ ಮಾವನು ಹಂಗೆ ಹೇಳಿದ್ರು, ಎಲ್ಲ ಸುಸೂತ್ರ ಇದ್ದರೆ ಮಾಡೋದು ಸಾಲ ಸೂಲ ಮಾಡಿ ಎಂತಕ್ಕೆ ಮಾಡಬೇಕು, ಅದು ಎಲ್ಲೆಲ್ಲಿ ಹೋಗಿ ಏನೇನು ತತ್ತಾನೇನೋ ಬೇಡ ಅಂದರು. ನಾನು ಅದೇ ತೀರ್ಮಾನಕ್ಕೆ ಬಂದೆ. 4 ಜನಕ್ಕೆ ಒಂದು ಅಡುಗೆ ಮಾಡಿ ಬೆಳಿಗ್ಗೆ ಬಂದು ಕತ್ಲಿಗೆ ಸಾಯಂಕಾಲ ಸರಿಗೆ ಕರ್ಕೊಂಡು ಹೋದರೂ ಹೋಗ್ಬೋದಾ, ಸಾಯಂಕಾಲ ಸರಿಗೆ ಬಂದು ಬೆಳಗಾತ ಎದ್ದು ಕರ್ಕೊಂಡು ಹೋಗೋದಾರು ಹೋಗ್ಬೋದು. ಯಾವುದು ನೋಡಿ ಹೇಳು. ಸರಿ, ಹಾಗೆ ಮಾಡ್ತೀನಿ. ನಾನು ಅದೇ ಅಂದ್ಕೊತಿದ್ದೆ. ಸುಮ್ಮನೆ ಇಲ್ಲಿದ್ದು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಹೇಳಿದ್ರೆ ನಿಮ್ಮ ಮಗನ ದೂರ ಹೇಳ್ತೀನಿ ಅಂತ ಅಂದ್ಕೋತೀರಿ. ಎಷ್ಟು ಲೆಕ್ಕ ಹಾಕ್ತಾರೆ ಗೊತ್ತಾ? ಒಂಥರ ಹಿಂಸೆ ಅನ್ನಿಸ್ತದೆ ನನಗೆ. ಬೇಡ, ನಾನು ಅಲ್ಲಿಗೆ ಹೋಗಿಬಿಡ್ತೀನಿ. ನಿಮ್ಗೆ ಭಾಳ ಇದಾದರೆ ಮಧ್ಯೆ ಒಂದೊಂದು ಸತಿ ಬಂದು ಹೋಗ್ತಾ ಇರಿ ನೀವು ಮಾವರು. ಇಲ್ಲಿ ನಿಮ್ಮ ಮಗನ ಹತ್ರನೇ ಕರ್ಕೊಬಂದು ಬಿಟ್ಟು ಹೋಗೋಕ್ಕೆ ಹೇಳಿ. ಹಾದಿ ಅಂತಾರೆ ಆತದೆ, ನಾ ಇಲ್ಲಿ ಇದ್ಕೋತೀನಿ, ನನಗೇನು ಇದೇನಿಲ್ಲ. ಮಾತ್ರ ಗುಂಡಿಗೆ ಹೇಳೋಗ್ರಿ ನೀನು ಒಳ್ಳೆ ಮಾತಲ್ಲಿ. ನೀ ಅತ್ಲಾಗ ಹೋಗಿ ಒಂದು 2 ದಿನ ಆಗ್ಬೇಕಾದ್ರೆ ಶುರು ಮಾಡ್ಕಿತಾನೆ, ಸಣ್ಣಮ್ಮಿಲ್ಲ ನಂಗೆ ಇಲ್ಲಿ ಇರೋಕ್ಕಾಗಲ್ಲ ಅಂತ. ಈ ಸತಿ ಮಾತ್ರ ಹಂಗೆ ಮಾಡಬಾರ್ದು ಅಂತ ಹೇಳಿಬಿಡು. ಗಾಡಿಗೆ 4-5 ತಿಂಗಳು ನೀ ಬರೆದಿದ್ದಾಗ ನಾನು ಇಲ್ಲಿರಲ್ಲ ಅಂತ ಕೂತ್ಕೊಂಡ್ರೆ ಯಾರಿಗೆ ಹೇಳೋದೆ? ಸಂಸಾರ ಹೋಗೇ ಬಿಡ್ತದೆ. ನಂಗೆ ಹೇಳ್ದಷ್ಟು ನಾನು ಮಾಡ್ಕೊಂಡಿರ್ತೀನಿ. ಫಸ್ಟು ಎಲ್ಲಕ್ಕಿಂತ ಫಸ್ಟು ಗುಂಡಿಗೆ ಹೇಳಿಬಿಡು, ನೀ ಹಂಗಿದ್ದೊಂದು ಏನು ಮಾಡಬೇಡ ಮಾರಯ್ಯ ಅಂತ. ಇಲ್ಲ ಅವನೇನು ಹಂಗೆ ಮಾಡಲ್ಲ. ಒಂಚೂರು ಹೊತ್ತಿಂದತಿ ಊಟ ತಿಂಡಿ ಇವೆಲ್ಲ ಕೊಟ್ಟು ಬೈದೇ ಇದ್ರೆ ಸಾಕು. ನಿಮ್ಮ ಮಗ ಕೊನೆಗೆ ಸಣ್ಣ ಪುಟ್ಟದಕ್ಕೂ ಎಲ್ಲ ಬೈಯಕ್ಕೆ ಶುರು ಮಾಡಿದ್ರೆ ಅವನಿಗೆ ಸಿಟ್ಟು ಬಂದು ಹಂಗೆ ಹೇಳ್ತಾನೆ. ನಾ ಹೇಳಿನಿ, ಮೊನ್ನೆನೇ ಹೇಳಿನಿ, ಹಂಗೆಲ್ಲ ಮಾಡಬೇಡ ಮಾರಯ್ಯ, ನಾ ಮತ್ತೆ ಬರೋ ತನಕ ಇಲ್ಲೇನು ಇದಾದಂಗೆ ಆಗ್ತದೆ, ಇಲ್ಲೇ ಇರೋ ಅಂದಿನಿ. ಹ್ಞೂ ಅಂದಾನೆ ಅವ. ಮಧ್ಯ ಎಲ್ಲಾರು ಬೇಕಾದರೆ ಒಂದು 2 ದಿವ್ಸಕ್ಕೆ ಅಲ್ಲಿ ಕರ್ಸ್ಕೊತೀನಿ. ಈಗ ಡೆಲಿವರಿ ಎಲ್ಲ ಆದಾಗ ಮನೇಲೆಲ್ಲ ಕೆಲಸ ಸುಮಾರು ಇರ್ತದಲ್ಲ, ಆವಾಗ ಕರ್ಸ್ಕೊತೀನಿ ಅಲ್ಲಿಗೆ. ಬೇಡ ಆ ಪಂಚಾಯತ್ಗೆ ಬೇಡ. 2 ದಿವಸಕ್ಕೆ ಅಂತ ಒಳ್ಳೆ ಕೈಯಮ್ಮ ಇದಾಗಿಬಿಡ್ತಾನೆ. ಬೇಡ ನೋಡಿ ಹಂಗಂಗೆ ಇಷ್ಟು ಸರಿ ಮನೇಲಿ ಏನು ಕೆಲಸ ಮಾಡಿಸ್ತಿರ್ಲಾನೆ, ಯಾರನ್ನಾರು ಅಲ್ಲಿ ಖರ್ಚು ಮಾಡಿಸಿ ಇವನು ಮಾತ್ರ ಕರ್ಕೊಂಡು ಹೋಗೋದು ಬೇಡ. ಈಗಲೇ ಹೇಳಿ ನೀನು ನೋಡು, ನಾ ಅಲ್ಲಿಗೆ ರೊಕ್ಕ ಹಿಡ್ದಂಗೆ ಆಗ್ತದೆ. ಒಂದು ಸತಿ ಹೋಗಲ್ಲಿ 2 ದಿವಸ ಇದ್ದ ಅಭ್ಯಾಸ ಅದ, ಮತ್ತು ಇಲ್ಲಿಗೆ ಬರೋಕ್ಕೆ ಹೇಳ್ತಾನೆ. ಗಾಡಿಗೆ ಹಂಗೆ ಮಾಡ್ತಿದ್ರು ಅವರು, ಹಿಂಗೆ ಮಾಡ್ತಿದ್ರು ನೀವು, ಅದೇ ಥರ ಮಾಡಿ ಅನ್ನಕ್ಕೆ ಹಾಕಿತಾನೆ. ಬೇಡ ಆ ಪಂಚಾಯತ್ಗೆ ಬೇಡ ಬಿಡಿ. ಬೇಡ, ನಾನು ಹಂಗೇನು ಇದು ಮಾಡಲ್ಲ. ನಾನು ಹಂಗಾರೆ ಅಮ್ಮಗೆ ಫೋನ್ ಮಾಡಲಾ? ನಿಮ್ಮ ಮಗಗೆ ಮಾತ್ರ ನೀವೇ ಹೇಳಬೇಕು. ನಾನಂತೂ ಅವ್ರ ಹತ್ರ ಏನೂ ಹೇಳಲ್ಲ. ಮಾತಾಡ್ಬೇಕಾದ್ರೆ ಮೈ ಮೇಲೆ ಬರ್ತಾರೆ. ಈಗ ಹೋಗ್ತೀನಿ ಅಂದರೂ ಇಷ್ಟು ಬೇಗ ಎಂತಕ್ಕೆ ಅನ್ನೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ನಾನು ಅವ್ರ ಹತ್ರ ವಿಷಯ ಪ್ರಸ್ತಾಪ ಮಾಡೋದೇ ಇಲ್ಲ. ನೀವೇ ಒಂಚೂರು ಹೇಳಿಬಿಡಿ ನಿಮ್ಮ ಮಗ ಗತ. ಆಗಲಿ ಹೇಳ್ತೀನಿ, ನಾನು ಹೇಳ್ದಿದ್ರು ಅವನ ಅಪ್ಪನ ಹತ್ರ ಹೇಳಕ್ಕೆ ಹೇಳ್ತೀನಿ. ಹೋಗಿ ಮಾರತಿ ಕಡಿಕೆ ಏನಾದ್ರು ಹೆಚ್ಚು ಕಮ್ಮಿ ಆಗೋದು ಯಾಕೆ? ದೇವ್ರು ಕೊಟ್ಟರು ನಾವು ಒಂದು ಅದನ್ನು ಉಳಿಸ್ಕೊಳಕ್ಕಾಗದೆ ಇದು ಮಾಡೋದು. ನೀನು ನೋಡೋದು ಗಳಿಗಳಿಗೂ ಈ ಥರ ಸುಸ್ತು ಇದು ಅಂತಿರ್ತೀಯ. ಈಗಲೇ ಹೋಗಿ ನಾನು ನಿಮ್ಮ ಮಾವಾಗ ಹೇಳ್ತೀನಿ.
ಹೇಳ್ತೀನಿ, ನೀನು ಬಟ್ಟೆ ಬರಿ ಎಲ್ಲ ಸಮ ಮಾಡ್ಕೆ ಮಾರತಿ. ಅವಳಿಗೆ ಕಡಿಕೆ ನೀವು ಅಲ್ಲಿ ಕೂತ್ಕೊಂಡು ಒಂದು ಹೇಳೋದು, ಇಲ್ಲಿ ಅಮ್ಮ ಅಲ್ಲದೇನೋ ತಕ್ಕೊಡು ಇಲ್ಲದೇನೋ ತಕ್ಕೊಡು ಅನ್ನೋದು. ಹೇಳ್ದು ಕೂಡಲೇ ತಕ್ಕೊಟ್ರು ಅಂದಾತು. ಇಲ್ಲಿದೇನು ಸಿಟ್ಟು ಆಯ್ತಿರ್ತಾನೆ. ನೀ ಹಿಂದಿನಿಂದ ಎಂಥ ಕೆಲಸ ಮಾಡೋದು ಬೇಡ, ನೀನು ಬಟ್ಟೆ ಬರಿ ಎಲ್ಲ ಸರಿ ಮಾಡ್ಕೆ, ಏನೇನು ಬೇಕೋ ಎಲ್ಲ ಇದು ಮಾಡಿಬಿಡು. ಕಾರಲ್ಲಿ ಹೋಗೋಷ್ಟೊತ್ತಿಗೆ ತಗೊಂಡು ಹೋಗಿಬಿಟ್ರೆ ಇದು ಒಂದು ಸೀರೆ ಆಗ್ಬೇಕು. ನೀ ಕಡೆಗೆ ಅದು ಬೇಡ ಅಂತ ಹೇಳ್ಗಿಳಿಯ ನಿನ್ನ ಗಂಡನ ಹತ್ರ. ಸೀರೆ ಒಂದು ತರಕ್ಕೆ ಎಂದು ಹೋಗ್ತೀಯ ನೋಡು, ನೀನೇ ಹೋಗಿ ಆರಿಸಿ ಬಂದುಬಿಡು ಇಂಥದ್ದು ಅಂತ. ಸೀರೆಗಾಗ ಮತ್ತೊಂದು ಸತಿ ಎಂತಕ್ಕೆ ಅಂತ ನಾನು ಯೋಚನೆ ಮಾಡಿದೆ. ಅಲ್ಲಿ ಹೆಂಗೋ ಅಮ್ಮ ಸೀರೆ ತರ್ತದೆ, ಅದೇ ಸಾಕಲ್ಲ. ಇಲ್ಲಿ ತಂದಿದ್ರು, ನಾನು ಬ್ಲೌಸ್ ಹೊಲಿಸ್ಲ, ಆಮೇಲೆ ಬ್ಲೌಸ್ ಹೊಲಿಸಿ ಹಾಕಿದ್ದೀನಿ ಅಂತ ನಾನು ಹೇಳ್ತೀನಿ ಬಿಡಿ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ತಲೆ ಕೆಡ್ಸ್ಕೊಳೋದು ಬೇಡ, ನಂಗೆ ಸೀರೆನೇ ಬೇಡ. ಯಾರೇ ಆಗಲಿ ಒಂದು ಸ್ವಲ್ಪ ಮನಸ್ಸು ಖುಷಿಯಿಂದ ತಂದು ಕೊಟ್ಟರೆ ತಗೊಳ್ಳೋಣ ಅಂತ ಕಾಣ್ತದೆ. ಅದಕ್ಕೊಂದು 108 ಹೇಳಿ ಅಯ್ಯೋ ನನ್ನ ಹತ್ರ ಇಲ್ಲ, ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅನ್ಸ್ಕಿಂತ ತಗೊಳೋದಕ್ಕಿಂತ ಬೇಡ. ಆ ಸೀರೆ ಉಟ್ಟರು ನಂಗೆ ಒಂಥರ ಮನಸ್ಸಿಗೆ ತೃಪ್ತಿ ಇರಲ್ಲ. ನಮ್ಮಮ್ಮ ಸೀರೆ ತತ್ತದೆ, ನಾನು ಅದರಲ್ಲಿ ಮ್ಯಾನೇಜ್ ಮಾಡ್ತೀನಿ ಬಿಡಿ.